ಕಾರಟಗಿ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ಪ್ರೊಫೆಸರ್ ಡಾಕ್ಟರ್ ಸಿ.ಬಿ. ಚಿಲಕರಾಗಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಅವರನ್ನ ನಾನು ಸ್ವಾಗತ ಮಾಡಕ್ಕೆ ಬಂದಿದ್ದು ನಂದೊಂದು ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಭಾಗದವರು, ನನ್ನ ಕ್ಷೇತ್ರದವರು, ಅವರು ಒಳ್ಳೆ ಪ್ರೊಫೆಸರ್ ಆಗಿ ಒಳ್ಳೆ ಸಾಹಿತಿಯಾಗಿ ಕೆಲಸವನ್ನು ಮಾಡಿದಂಥವ್ರು. ಅವರನ್ನು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಸದಸ್ಯರು, ನಮ್ಮೆಲ್ಲ ಗೆಳೆಯರು ಸೇರಿ ಅವರನ್ನ ಸಮಿತಿಯ ಅಧ್ಯಕ್ಷನಾಗಿ ಮಾಡಿ ಅವತ್ತ 21ನೇ ತಾರೀಕಿಗೆ ಅವರ ಇನ್ವಿಟೇಷನ್ ಕೊಡಲಿಕ್ಕೆ ನಾನೇ ಈ ಕ್ಷೇತ್ರದ ಶಾಸಕನಾಗಿ ಇರೋದ್ರಿಂದ ನಾನೇ ಬಂದು ಅವ್ರನ್ನ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಬರಲಿಕ್ಕೆ ಆಹ್ವಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಮಂತ್ರಿ ಅಂತ ಅನ್ನೋದಕ್ಕಿಂತಲೂ ಈ ಕ್ಷೇತ್ರದ ಶಾಸಕ, ಇದು ನನ್ನ ಜವಾಬ್ದಾರಿ. ಜಿಲ್ಲೆ ಕ್ಷೇತ್ರದ ಶಾಸಕನ ಇದ್ದು ನನ್ನ ಕ್ಷೇತ್ರದೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ಬಂದು ಗೌರವಿಸೋದು ನನಗೊಂದು ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ರಾಜ್ಯಕ್ಕೆ ಮಂತ್ರಿ ಇರ್ಬೋದು, ನನ್ನ ಅಧೀನದೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಆದ್ರೂ ಇದು ನನ್ನ ಕ್ಷೇತ್ರ, ಇದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಬಂದಿದ್ದೀನಿ. ಅವರು ಬಹಳ ಉತ್ಸಾಹದಿಂದ, ಪ್ರೀತಿ ವಿಶ್ವಾಸದಿಂದ ಆ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಮತ್ತು ಅದನ್ನು 21ನೇ ತಾರೀಕಿಗೆ ನಾನು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತೀನಿ. ನಾನು ಬರ್ತೀನಿ. ಅವತ್ತು ಬಂದು ಆ ಕಾರ್ಯಕ್ರಮದೊಳಗೆ ಉದ್ಘಾಟನೆ ಜೊತೆಗೆ ಅವ್ರ ಜೊತೆಗೆ ಇದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಸಂತೋಷದಿಂದ ತಿಳಿಸ್ಲಿಕ್ಕೆ ಬಯಸ್ತೇನೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಾರಟಗಿ ನೇತೃತ್ವದಲ್ಲಿ ಕಾರಟಗಿ ತಾಲೂಕಾ ತೃತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದಲ್ಲಿ ನಡೆಯಲಿದೆ. ಇದೇ ದಿನಾಂಕ 21 ಫೆಬ್ರವರಿ 2026 ಶನಿವಾರದಂದು ಆ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಕಾರಟಗಿ ತಾಲೂಕಿನ ಹೆಮ್ಮೆಯ ಶ್ರೇಷ್ಠ ಸಾಹಿತಿ, ಈ ಭಾಗ ಕಂಡಂತ ಸತ್ವಯುತವಾದಂಥ ಸಾಹಿತ್ಯ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿವರೆಗೂ ತಮ್ಮ ಸಾಹಿತ್ಯದ ಮೂಲಕ ಆ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಕೂಡ ತಮ್ಮ ಕಡೆ ಗಮನ ಕೇಂದ್ರೀಕರಿಸುವಂತೆ ಮಾಡಿರತಕ್ಕಂಥ ಸಾಹಿತಿ ಮತ್ತು ಗಂಗಾವತಿಯ ಕೊಲ್ಲಿ ನಾಗೇಶ್ವರ ಕಾಲೇಜಿನ ಪ್ರಾಧ್ಯಾಪಕರು ಆಗಿರತಕ್ಕಂಥ ಡಾಕ್ಟರ್ ಸಿ.ಬಿ. ಚಿಲಕರಾಗಿ ಅವರನ್ನ ನಾವು 3ನೇ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಇವತ್ತು ಅವರನ್ನ ಸರ್ವಾಧ್ಯಕ್ಷರನ್ನ ಸ್ವಾಗತ ಕೋರಲು ಅಧಿಕೃತವಾಗಿ ಇವತ್ತು ನಮ್ಮ ಆಮಂತ್ರಿಸಲು, ಸಾಹಿತ್ಯ ಸಮ್ಮೇಳನಕ್ಕೆ ಆಮಂತ್ರಿಸಲು, ಗೌರವ ಮತ್ತು ಸನ್ಮಾನ ನೀಡಲು ಖುದ್ದು ನಮ್ಮ ನಾಡಿನ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ತಂಡಿಗೆ ಅವರೇ ಇವತ್ತು ಸರ್ವಾಧ್ಯಕ್ಷರನ್ನ ಸ್ವಾಗತಿಸಲು ಮತ್ತು ಅವರ ಗೌರವಿಸಲು ಮತ್ತು ಆಮಂತ್ರಿಸಲು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತಾ ಅವರಿಗೆ ನಮ್ಮ ಸರ್ವಾಧ್ಯಕ್ಷರಿಗೆ ಅವರು ಆಮಂತ್ರಣ ಕೊಡಬೇಕಂತ ಅವರಲ್ಲಿ ವಿನಂತಿಸ್ತಾರೆ.